ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸಗಳ ನಂತರ ನಾನು ಮತ್ತೆ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಮತ್ತೆ ಇದು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಫಾಲೋ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ತುಂಬ ಖುಷಿ ಆಗುತ್ತೆ, ಇನ್ನೂ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ಮಗಳು ಬಂದು ಮೊದಲನೇ ವರ್ಷ ಅಯ್ಯಪ್ಪಂಗೆ ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಒಳ್ಳೆ ಕಡೆ ಎಲ್ಲಿ ಕ್ವಾಲಿಟಿ ಬಟ್ಟೆ ಮಾಲೆ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಸರ್ಚ್ ಮಾಡಬೇಕಾದ್ರೆ ನಮ್ಮ KR ಮಾರ್ಕೆಟಲ್ಲಿ ಜನತಾ ಟೆಕ್ಸ್ಟೈಲ್ಸ್ ಅಂತ ಇದೆ. ತುಂಬಾ ರೀಸನಬಲ್ ಪ್ರೈಸ್ಗೆ ಕ್ವಾಲಿಟಿಯಲ್ಲಿ ಬಟ್ಟೆ ಸಿಗುತ್ತೆ. ಇಲ್ಲಿ ಹೆಣ್ಮಕ್ಳು ಒಳಗಡೆ ಹೋಗೋಗಿರಲ್ಲ, ಗಂಡ್ಮಕ್ಳು ಮಾತ್ರ ಹೋಗಿ ತೊಗೋಬೇಕು. ತುಂಬ ಚೆನ್ನಾಗಿದೆ. ಯಾರೆಲ್ಲ ಶಬರಿಮಲೆಗೆ ಹೋಗಬೇಕು ಅಂದ್ಕೊಂಡಿದ್ರೆ ಒಂದ್ಸತಿ ಜನತಾ ಟೆಕ್ಸ್ಟೈಲ್ಸ್ಗೆ ಹೋಗಿ ಟ್ರೈ ಮಾಡಿ. ಶುಕ್ರವಾರ ಬೆಳಿಗ್ಗೆ ನಾವು ಜಾಲಹಳ್ಳಿ ಕ್ರಾಸಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ನನ್ನ ಮಗಳಿಗೂ ನಮ್ಮ ಮನೆಯವರಿಗೂ ಮಾಲೆಯನ್ನು ಹಾಕ್ಸ್ಕೊಂಡು ಬಂದು, ಇದು ಶನಿವಾರದ ಬೆಳಗ್ಗೆ ವ್ಲಾಗು ಕಂಟಿನ್ಯೂಷನ್ ಮಾಡಿದ್ದೀನಿ. ಅದರಲ್ಲೇ ಇರ್ಮುಡಿ ಕಟ್ಟಿಸ್ಕೊಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಕಾಯಿ ಹೊಡೆದು ಹೋಗೋವಂಥ ಸಂಪ್ರದಾಯ ಇದೆ. ಮತ್ತು ಮನೇಲಿ ದೀಪ ಹಚ್ಚಿ ಹೋಗ್ತಾರೆ. ಅವ್ರು ಬರೋವರೆಗೂ ಆ ದೀಪ ಆರ್ದಿರೋ ಥರ ಉರಿಲಿ ಅಂತ ಅಂದ್ಬಿಟ್ಟು ಅದನ್ನು ಆರ್ದಿರೋ ಥರ ನಾವು ಕೂಡ ನೋಡ್ಕೋಬೇಕಾಗತ್ತೆ ನೀಟಾಗಿ. ನನ್ನ ಮಗಳಿಗಂತೂ ತುಂಬ ಅಂದರೆ ಖುಷೀಲಿ ಕುಂಡಾಡ್ತಿದ್ದಾಳೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವರಿಗೋಸ್ಕರನೇ ನಮ್ಮ ಮನೆಯವರು ಕೂಡ ಈ ವರ್ಷ ಮಾಲೆ ಹಾಕ್ಕೊಂಡ್ರು. ತುಂಬ ವರ್ಷಗಳಿಂದ ಸ್ಟಾಪ್ ಮಾಡಿಬಿಟ್ಟಿದ್ರು. ಈಗ ಕನ್ಯಾಸ್ವಾಮಿ ಕೈಯಲ್ಲಿ ಮೊದಲನೇ ವರ್ಷ ಯಾರು ಮಾಲೆ ಹಾಕ್ಕೊತಾರೋ ಅವ್ರನ್ನ ಕನ್ಯಾಸ್ವಾಮಿ ಅಂತಾರೆ. ಹಾಗಾಗಿ ಅವ್ರ ಕೈಯಲ್ಲಿ ಮನೆಯಲ್ಲಿ ದೀಪ ಹಚ್ಚಿಸಿ ಪೂಜೆ ಎಲ್ಲ ಮಾಡಿ ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಗುರುಸ್ವಾಮಿಗಿಂತಲೂ ಶ್ರೇಷ್ಠವಾದದ್ದು ಕನ್ಯಾಸ್ವಾಮಿ ಆಶೀರ್ವಾದ. ಹಾಗಾಗಿ ಎಲ್ಲರೂ ಕೂಡ ಫಸ್ಟು ಕನ್ಯಾಸ್ವಾಮಿ ಹತ್ರ ಆಶೀರ್ವಾದ ತಗೋತಾರೆ. ನಾವು ಕೂಡ ನಮ್ಮ ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನನ್ನ ಮಗಳ ಕೈಯಿಂದ ಆಶೀರ್ವಾದ ಮಾಡಿಸ್ಕೊಂಡ್ವಿ. ಮುದ್ದಾಗಿ ಹಾರ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಫುಲ್ ಎಕ್ಸೈಟ್ಮೆಂಟಲ್ಲಿ ಕುಂದಾಡ್ತಾ ಇದ್ದಾರೆ ಅವರು. ಇದು ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ ಅದು ಕಂಟಿನ್ಯೂಷನ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ಒಟ್ಟಿಗೆ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಅವ್ರ ಮನೆಯಲ್ಲೂ ಒಂದು ಕ್ಲಿಪ್ ತೊಗೊಂಡು ಇದಕ್ಕೆ ಆ್ಯಡ್ ಆನ್ ಮಾಡಿದ್ವಿ. ಒಟ್ಟಿಗೆ ಹೋಗ್ತಾ ಇರೋದು ನಮ್ಮ ಮನೆಯವರು, ಅವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದು. ಇವರೆಲ್ಲ ಬಂದು ನಮ್ಮ ಹಳೆ ಮನೆ ಹತ್ರ ನಮ್ಮ ನೈಬರ್ಸು. ನನಗಂತೂ ಹಳೆ ಮನೆ ಹತ್ರ ಹೋಗ್ಬಿಟ್ರೆ ತುಂಬ ಖುಷಿಯಾಗುತ್ತೆ. ಅವ್ರನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿರ್ತೀನಿ. ಈಗ ಹಿರ್ಮುಡಿ ಕಟ್ತಾ ಇರೋದು ಬಂದು ನಮ್ಮ ಹಳೆ ಮನೆ ಓನರು. ಆದರೆ ಅವ್ರು ಯಾವತ್ತೂ ಓನರ್ ಥರ ಇರಲಿಲ್ಲ, ನನಗೆ ಅಪ್ಪನ ಸ್ಥಾನದಲ್ಲಿದ್ದರು. ಈಗಲೂ ಕೂಡ ನಾನು ಅವ್ರನ್ನ ಅಪ್ಪ ಅಂತಲೇ ಕರೆಯೋದು, ಆಂಟಿನ ಅಮ್ಮ ಅಂತಲೇ ಕರೆಯೋದು. ಅವ್ರು ನನ್ನ ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಯಾವಾಗಲೂ ನಾನು ಮಿಸ್ ಮಾಡ್ಕೊತೀನಿ ಅವ್ರನ್ನೆಲ್ಲರೂ. ಇವಾಗಲೂ ನಾನು ಯಾವಾಗಾದರೂ ಹೋದ್ರೂ ಅವ್ರ ಮನೆಗೆ ಹೋಗ್ದಿರ ನಾನು ಬರೋದೇ ಇಲ್ಲ. ಅವ್ರ ಸೊಸೆದಿರು ನಾವೆಲ್ಲ ಒಳ್ಳೆ ಅಕ್ಕ ತಂಗಿದಿರ ಥರ ಇದ್ವಿ. ಮತ್ತು ನನಗೆ ತುಂಬ ಫ್ರೆಂಡ್ಸ್ ಇರೋದು ಬಂದು ನನ್ನ ಹಳೆ ಮನೆ ಹತ್ರನೇ.
ಸ್ವಾಮಿಯೇ ಓಂ ಸ್ವಾಮಿಯೇ 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 ಎಲ್ಲರೂ ಹೇಳ್ರಮ್ಮ ಜೋರಾಗಿ. पंपावासा ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ತಗೊಂಡು ಬಂದಿರೋರೆಲ್ಲರೂ ಪ್ರಸಾದ ಎಲ್ಲ ತಗೊಂಡ್ರು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡಕ್ಕೆ ರೆಡಿ ಆಗ್ತಿದ್ದಾರೆ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ. ಕಾಣ್ತಲ್ಲ ಜೋರ ಕೈ ಮಾಡಿ. ತಪ್ಪೋದಿದೆ ನೋಡಿ. ಅವರು ಹೊರಡಕ್ಕೆ ರೆಡಿ ಆದರು. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ವಾಮಿ ಶರಣಮಯ್ಯಪ್ಪ. ಬಾಯ್ ಬಾಯ್ ಬಾಯ್. ಬನ್ನಿ ಸ್ವಾಮಿ. ಧೃತಿ ಬಾಯ್. ಬಾಯ್ 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 ಬಾಯ್.